ಯಾದಗಿರಿ ನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಬೋರ್ವೆಲ್ ಕೊರೆಯುವ ವಾಹನಗಳ ಮಾಲೀಕರ ಸಂಘದ ಮುಷ್ಕರವನ್ನ ನಡೆಸಲಾಗಿದೆ. ಮುಷ್ಕರದ ಕುರಿತು ಭಾನುವಾರ ಬೆಳಗ್ಗೆ 11:30 ಮುಖಂಡರಾದಂಥ ಬಸರೆಡ್ಡಿ ಅನಪೂರ್ ಅವರು ಮಾತನಾಡಿ, ಪಕ್ಕದ ರಾಜ್ಯದಿಂದ ಅಕ್ರಮವಾಗಿ ಬಂದು ಬೋರ್ವೆಲ್ ಕೊರೆಯುವ ವಾಹನಗಳು ಇಲ್ಲಿ ಬೋರ್ವೆಲ್ ಅನ್ನ ಕೊರೆಯಲಿವೆ. ಆದರೆ ನಾವು ಸರ್ಕಾರದಿಂದ ಫಾರಂ ನಂಬರ್ 7 AB ನಲ್ಲಿ ನೋಂದಣಿ ಮಾಡಿಕೊಂಡಿದ್ದು ನಮಗೆ ಆ ಒಂದು ಅವಕಾಶ ಮಾತ್ರ ಇರಬೇಕು. ಇದರ ಕುರಿತು ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲು ತಯಾರಾಗಿದ್ದೇವೆ. ಆದರೆ ಸರ್ಕಾರವು ಕೂಡ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಅನೇಕ ಜನ ಮುಖಂಡರು ಕೂಡ ಭಾಗವಹಿಸಿದರು. ಈಗ ಕಳೆದ ಒಂದು ವಾರದಿಂದ ಯಾದಗಿರಿ ಬೋರ್ವೆಲ್ ಅಸೋಸಿಯೇಷನ್ ರಿಗ್ ಮಾಲೀಕರ ಮತ್ತು ಇಲ್ಲಿ ಲೋಕಲ್ ಇರ್ತಕ್ಕಂಥ ಏಜೆಂಟ್ರು, ಸಬ್ ಏಜೆಂಟ್ರು ಒಂದು ಮುಷ್ಕರ ನಡೀತಾ ಇದೆ. ಈ ಮುಷ್ಕರ ಏನಪ್ಪ ಅಂತಂದರೆ, ಒಂದು ಸರ್ಕಾರ ನಿಯಮದಂತೆ ಫಾರಂ 7 AB ಈ ಒಂದು ಮೈನ್ಸ್ ಆ್ಯಂಡ್ ಜ್ಯುವಾಲಜಿದಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ಆಗಿದವ್ರು ಮಾತ್ರ ನಮ್ಮ ಕರ್ನಾಟಕದಲ್ಲಿ ರಿಗ್ ಬೋರ್ವೆಲ್ ಆಗಬೇಕಂತೇಳಿ ಒಂದು ಸರ್ಕಾರದ ನಿಯಮ ಇದೆ. ನಮ್ಮ ಗಡಿ ಭಾಗದಲ್ಲಿ ಯಾವಾಗಲೂ ಹೈದರಾಬಾದ್ಲಿಂದ ಮತ್ತು ಇನ್ನು ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ರಿಗ್ ಬೋರ್ವೆಲ್ ಕೊರೆಯೋದು ಖಂಡಿಸ್ತಾ ನಾಳೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು SP ಅವರಿಗೆ ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಅದೇ ಥರ ಕಳೆದ ನಾವು ಒಂದು 3 ವರ್ಷ ಕೆಳಗ ಇದೇ ಥರ ಒಂದು ಸ್ಟ್ರೈಕ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿದ್ವಿ. ಇನ್ನು ಮುಂದೆ ಇದನ್ನು ಯಾಕಂತಂದರೆ ಒಂದು ಎಲ್ಲ ಸ್ಪೇರ್ ಪಾರ್ಟ್ಸ್ ಆಗಲಿ ಮತ್ತು ಎಲ್ಲ ಲೇಬರ್ ಚಾರ್ಜಸ್ ಮತ್ತು ಡೀಲರ್ ಕಮ್ ಡ್ರೈವರ್ ಮಂತ್ಲಿ ಶಾಲ್ರೀಸ್ನು ಭಾಳಷ್ಟು 30-40% ಹೆಚ್ಚಿಗೋಸ್ಕರ ಈ ರೇಟ್ನು ನನಗೆ ವರ್ಕೌಟ್ ಆಗ್ತಿಲ್ಲ ಅಂದ್ರೆ ರೇಟ್ನು ಸ್ವಲ್ಪ ಎಲ್ಲ ಯೂನಿಯನ್ದಾಗೆಲ್ಲ ಮಾತಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತಾಯಿದ್ವಿ. ಅದ್ರಗೋಸ್ಕರ ಕಳೆದ ಒಂದು ವಾರಲಿಂದ ನಾವು ಒಂದು ಗಾಡಿಗಳು ನಿಂದಿರಿಸಿ ಮುಷ್ಕರ ನಡೆಸ್ತಾ ಇದ್ದೀವಿ. ಈಗ ನೀವು ಮುಷ್ಕರ ಮಾಡಲಿಕ್ಕೆ ಸರ್ ಸಾರ್ವಜನಿಕರಿಗೆ ಮತ್ತು ಸರ್ಕಾರಿ ಏಜೆನ್ಸಿಗಳು ಸ್ವಲ್ಪ ತೊಂದರೆ ಆಗತ್ತಲ್ಲ ಒಂದು ವಾರ? ಇಲ್ಲ ನೋಡಿರಿ, ಈಗ ನಾವು ಏನು ಜಸ್ಟ್ ಏನು ಅನ್ಸೀಸನ್ ನಾವೇನು ಸೀಸನ್ದಾಗ ಮಾಡ್ತಾ ಇಲ್ಲ, ಇದೆಲ್ಲ ಅನ್ಸೀಸನ್. ಇನ್ನೊಂದು 15-20 ದಿವಸ ಆದಮೇಲೆ ಆ್ಯಕ್ಚುಲಿ ಫುಲ್ ಸೀಸನ್ ಇರ್ತದೆ. ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳಕತ್ತೀವಿ. ನಾವೇನು ಒಂದು ವಾರದಿಂದ ಏನು ತೊಂದರೆ ಆಗಲ್ಲ. ಈಗೇನು ರೈತರು ಯಾಗೇನು ಬರ್ತಾಯಿಲ್ಲ, ಈಗ ಗಾಡಿಗಳನ್ನೂ ಹೊಲ್ದಾಗೇನು ಹೋಗ್ತಾ ಇಲ್ಲ. ಮಾಡ್ತೀವಿ ಒಂದು ಅಲ್ಲೇ ರೀಸೆಂಟ್ಲಿ ಇವತ್ತು ನಾಳ್ದಾಗ ನಮ್ಮ ಮತ್ತೆ ಗಾಡಿಗಳು ಚಾಲು ಮಾಡ್ತೀವಿ, ರೇಟ್ ಫಿಕ್ಸ್ ಮಾಡಿ. ಹೊರ ರಾಜ್ಯಗಳಿಂದ ಗಾಡಿಗಳು ಬರ್ಲಿಕ್ಕೆ ಅದರಿಂದ ಲೋಕಲ್ನವ್ರಿಗೆ ಭಾಳ ಸಮಸ್ಯೆ ಇರ್ತದೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಇದು ಮಾಡ್ತಕ್ಕಂಥ ಮಾಲೀಕರಿಗೆ ಹೌದು, ಇದು ಮೇನ್ ತೊಂದರೆ ಇಲ್ಲ. ಇದ್ರ ಬಗ್ಗೆ ಏನು ಮನವಿ ಕೊಡ್ತೀವಿ ಜಿಲ್ಲಾಧಿಕಾರಿ? ಅದಕ್ಕೆ ಜಿಲ್ಲಾಧಿಕಾರಿಗೆ ಒಂದು ನಿಯಮ ಇದೆ, ಆಲ್ರೆಡಿ ಸರ್ಕ್ಯುಲರ್ ಇದೆ. ಫಾರಂ 7 AB ಅಂತೇಳಿ ಒಂದು ಮೈನ್ಸ್ ಆ್ಯಂಡ್ ಜ್ಯುವಾಲಜಿದವರು ಸರ್ಕಾರದ ಒಂದು ಆದೇಶನೇ ಇದೆ. ಯಾರು ಮೈನ್ಸ್ ಆ್ಯಂಡ್ ಜ್ಯುವಾಲಜಿದಲ್ಲಿ ಫಾರಂ 7 AB ಅಂತ ಒಂದು ಸರ್ಟಿಫಿಕೇಟ್ ತೊಗೊಂಡವ್ರು ಮಾತ್ರ ಬೋರ್ವೆಲ್ ಕೊರಬೇಕು. ಅದು ವರ್ಷದಾಗ ಒಂದು ಕ್ವಾರ್ಟರ್ಲಿ ಮೈನ್ಸ್ ಆ್ಯಂಡ್ ಜ್ಯುವಾಲಜಿದವರು ನಾವು ಮಾಹಿತಿ ಕೊಡಬೇಕು. ಇಲ್ಲಿ ಬೋರ್ವೆಲ್ ಹಾಕಿವಿ, ಇಲ್ಲಿ ನೀರು ಬಂದವ, ಇಲ್ಲಿ ನೀರು ಬಂದಿಲ್ಲ ಅಂದ್ರೂ ಅದು ನಾವು ಕಂಪ್ಲೀಟ್ ಮಣ್ಣು ಹಾಕಿ ಮುಚ್ಚಿದ್ದೀವಿ ಅಂತೇಳಿ ನಾವು ಮಾಹಿತಿ ಕೊಡಬೇಕು ಮೈನ್ಸ್ ಆ್ಯಂಡ್ ಜ್ಯುವಾಲಜಿದಾಗ. ಆದರೆ ಈ ಥರ ಭಾಳಷ್ಟು ದಿನದಿಂದ ಸುಮಾರು ಸ್ವಲ್ಪ ಒಂದು 2 ತಿಂಗಳು 3 ತಿಂಗಳು ಮಸ್ತ್ ಲಾಸ್ಟ್ ಟೈಮ್ ಮುಷ್ಕರ ಏನು ಮಾಡಿದ್ದೀವಿ, 2-3 ತಿಂಗಳು ಅಷ್ಟೇ ಕರೆಕ್ಟ್ ನಡೆದಿತ್ತು. ಮತ್ತು ಆಮೇಲೆ ತೆಲಂಗಾಣದಿಂದ ಸಾಕಷ್ಟು ಗಾಳಿಗಳು ಬಂದವು. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇರೋಂಗಿಲ್ಲ ಅವ್ರಿಗೆ. ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೆ ಅವ್ರು ಏನು ಆಗ್ತಾರೆ, ರಾತ್ರಿ ಹೋಗಿಬಿಡ್ತಾರೆ. ನಾವು ಲೋಕಲ್ದವ್ರು ಇದ್ದರೆ ನಾವು ರೆಸ್ಪಾನ್ಸಿಬಿಲಿಟಿ ನಾವು ತೊಗೋತೀವಿ. ಯಾರು ಮುಚ್ಚಾರ, ಯಾವ ಬೋರ್ವೆಲ್ ಹಾಕಿಲ್ಲ ಅಂದ್ರೂ ನಾವು ನಮ್ಮ ಸೂಪರ್ವೈಸರ್ಗಳಿಗೆ ಮತ್ತು ನಮ್ಮ ಸ್ಟಾಫಿಗೂ ಎಲ್ಲ ಹೇಳ್ತೀವಿ. ನಾವು ಎಲ್ಲಿ ನೀರು ಬಂದಿಲ್ಲ ಅಂತಂದರೆ ಕಂಪ್ಲೀಟ್ ಅಲ್ಲಿ ದೊಡ್ಡದು ಕಲ್ಲು ಹಾಕಿ ಮಣ್ಣು ಹಾಕಿ ಕಂಪ್ಲೀಟ್ ಮುಚ್ಚಬೇಕಂತ. ಬಟ್ ತೆಲಂಗಾಣದಿಂದ ಬಂದವರು ಅವ್ರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇರೋಂಗಿಲ್ಲ. ಅದಕ್ಕೆ ನಾವು DC ಅವರಿಗೆ ನಾಳೆ SP ಅವ್ರಿಗೂ ಮೆಮೊರಂಡಮ್ ಕೊಡ್ತೀವಿ. ನಾಳೆ ಎಷ್ಟು ಗಂಟೆಗೆ? ನಾಳೆ ಮುಂಜಾನೆ 11 ಗಂಟೆಗೆ ಟೈಮ್ ತೊಗೋತೀವಿ, 11 ಗಂಟೆಗೆ ಹೋಗ್ತೀವಿ ಸರ್.